ಈಗ ನಮ್ಮ ಹೀರೋವನ್ನ ತೆರೆ ಮೇಲೆ ತಂದಂತಹ ಇಬ್ಬರು ಹೀರೋಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ. ಒಬ್ಬರು ಸಿನಿಮಾವನ್ನು ಅಧ್ಯಯನ ಮಾಡಿ ಬಹಳಷ್ಟು ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಇದೀಗ ಮೊಟ್ಟ ಮೊದಲ ನಿರ್ದೇಶನದ ಮೂಲಕ ಜನರ ಪ್ರೀತಿಯನ್ನು ಪಡಿತಾ ಇರುವಂತಹ ನಮ್ಮ ಮ್ಯಾಂಗೋ ಪಚ್ಚ ನಿರ್ದೇಶಕರು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವಿವೇಕ್ ಪ್ರಕಾಶ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾರ್ಟ್ಲಿ ವೆಲ್ಕಮ್ ಸರ್, ಪ್ರೀತಿಯ ಸ್ವಾಗತ. ಅವರ ಜೊತೆಯಲ್ಲಿಯೇ ಅವ್ರಿಗೆ ಯಾರಾದರೂ ಸರ್ ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂದರೆ ನಾಚ್ಕೊಂಡೇ ಥ್ಯಾಂಕ್ ಯು ಹೇಳುವಂತಹ ಬಂಡಲ್ ಆಫ್ ಟ್ಯಾಲೆಂಟ್, ನಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಅಮೇಝಿಂಗ್ ಮ್ಯೂಸಿಷಿಯನ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಚರಣ್ ರಾಜ್ ಸರ್, ನಿಮಗೂ ಪ್ರೀತಿಯ ಸ್ವಾಗತ. ಓಕೆ, ಮಧ್ಯಕ್ಕೆ ಬನ್ನಿ ಸರ್ ಪ್ಲೀಸ್. ಎಸ್ ವಿವೇಕ್ ಸರ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಡೆಬ್ಯೂ ಸಿನಿಮಾಗೆ ಇಂತಹ ಒಂದು ಬ್ಯೂಟಿಫುಲ್ ಟೀಮ್ ನಿಮ್ಮ ಜೊತೆಯಾಗಿದೆ. ಸೊ ನಿನ್ನೆಯಿಂದ ಜನರು ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಹೌ ಹ್ಯಾಪಿ ಆರ್ ಯು ಸರ್? ಐ ಆಮ್ ವೆರಿ ವೆರಿ ಹ್ಯಾಪಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ, ಸರ್ ಮ್ಯಾಮ್ ನಮಸ್ತೆ, ಕಾರ್ತಿಕ್ ಹಾಗೂ ಯೋಗಿ ಅವರೇ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೈಸೂರವನು. ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲ್ತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದು ಆ ಥರ ಎಲ್ಲ. ಸಿನಿಮಾ ಮಾಡ್ತಾ ನೋಡ್ತಾ ಕಲ್ತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ, ಅದು ರನ್ ಸಿನಿಮಾ ಅವರು ಮಾಡಿದರು RGV ಅವ್ರ ಜೊತೆ. ಅದರಲ್ಲಿ ಒಂದು ಸೀನ್ ಇತ್ತು, ಅದನ್ನ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ ಹಿ ಡೈಸ್ ಬೈ ಸೂಸೈಡ್. ಸೊ ಅದ್ರ ಬಗ್ಗೆ ಅವರು ಒಂದು ಮಾತಾಡಿದ್ರು CNN IBNಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ ನನಗೆ ತುಂಬ ಇಷ್ಟ ಆಗೋ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲ್ತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಕಷ್ಟ. ಅಂದರೆ ಇದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾಡಂಟ್ ಡ್ರೆಮ್ಟ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬಂದಿದೆ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ್ದು ಒಂದು ಜಾಗದಲ್ಲಿ ನಾನಿದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಇದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು. ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು, 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕೆಂದರೆ ವಿಜುವಲಿ ಅಂಥ ಏನೂ ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಫಿಯೇಟ್ ಆ್ಯಂಡ್ ಲ್ಯಾಂಬ್ರೆಟಾ ಕಾರ್, ಬೆಲ್ ಬಾಟಮ್ ಹೇರ್ ಸ್ಟೈಲಲ್ಲಿ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಒಂದು ಸ್ವಲ್ಪ ಫೋನ್ಗಳ ವ್ಯತ್ಯಾಸಗಳಿದ್ದಾವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ರಾಜ್ ಅವರು. 2002, 2003, 2004, 2005ರಲ್ಲಿದ್ದ ಸ್ಟೈಲ್ಗಳನ್ನು, ಆ ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್ ಕಲರ್ಸ್, ಟೆಕ್ಸ್ಚರ್ಸ್, ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರು ಆ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ದರು ಸೆಟ್ಟಲ್ಲಿ ನಮ್ಮ ಜೊತೆಗೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಗೆ ಆನ್ ಬೋರ್ಡ್, ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ. 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕಥೆ ಹೇಳೋದಕ್ಕೆ. ಕಥೆ ಹೇಳಿದ ತಕ್ಷಣವೇ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಏನಪ್ಪ ಅಂದರೆ 5 ವರ್ಷದಿಂದ ಕಾಗಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಬಿಟ್ರಲ್ಲ ಇವರು ಅಂತ.
ಆ್ಯಂಡ್ ದೆನ್ ಸರ್ಗೆ ಕತೆ ಹೇಳಿದ್ವಿ, ಮೇಡಮ್ ಕತೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಅದಾದ್ಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೈಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ ಮನೆಯಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ಗೆ ಒಂದೆರಡು ಸತಿ ಹೋಗಿ ಬಂದಿದ್ವಿ ಸರ್ ಜೊತೆಗೆ ಮಾತಾಡೋದಕ್ಕೆ. ಸೊ ದೆನ್ ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನ ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ದು ನಾನು ತುಂಬ ಯಶವಂತ್ ಚಿತ್ತಾಲ್ರ ಫ್ಯಾನು. ಯಶವಂತ್ ಚಿತ್ತಾಲ್ರದೊಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ಟ್ರಿಬ್ಯೂಟ್ ಟು ದ್ಯಾಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೆಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಆ್ಯಂಡ್ ಪರ್ಫಾರ್ಮ್ಡ್ ಆ್ಯಂಡ್ ಶಿ ಡಬ್ಡ್ ಫಾರ್ ಹರ್ ಸೆಲ್ಫ್. ತುಂಬ ಖುಷಿ ಆಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಬರೆದಿದ್ದೀವಿ ರಂಗಾಯಣದಲ್ಲಿ. ಸರ್ ಇದು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರೆದಿದ್ದು ಅವರೇ ನನಗೆ. ಫಸ್ಟ್ ಇಮೇಲ್ 2017ನಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ, ಅದು ತುಂಬ ಕಷ್ಟ ರಿಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ದ ಹೋಲ್ಡ್ ಯು ಹ್ಯಾವ್, ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ವಿಲ್ ಗೋ ಅ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದನೂ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕನ್ವೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ್ವ ಕೊಟ್ಟಿದ್ದಾರೆ. ಆ್ಯಂಡ್ ಹಸಿರು ಕಲರ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ದಾರೆ, ನಮಗೆಲ್ಲ ಬೇರೆ ಬಟ್ಟೆ ಹೇಳಿ. ಸಂಚಿತ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದ್ದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ, ಸುಜಿತ್ ಶ್ರೀಧರ್ ಆ್ಯಂಡ್ ಹಿಸ್ ಟೀಮ್ ಇನ್ ಚೆನ್ನೈ ಆ್ಯಂಡ್ ಹಿಸ್ ಟೀಮ್ ಇನ್ ಬ್ಯಾಂಗ್ಳೂರ್, his audio engineers, everybody, they worked really, really hard to make the film sound the way it is sounding in the theaters. And at last, I want to thank the people of Karnataka, the people who are watching the film. And I request you all to lap the film up and please go and watch the film in the theaters. And ma'am, thank you so much once again. Sir, thank you so much once again. ಕಾರ್ತಿಕ್ ಅವರು ಮತ್ತು ಯೋಗಿ ಅವರು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ನಾನು ಇನ್ನೊಂದು ಹೆಸರು ಇಲ್ಲಿ ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿವೇಕ್ ಸರ್. ನಿಮ್ಮಿಂದ ಮತ್ತಷ್ಟು ಅವ್ರು ತಗೊಳ್ಳಲ್ಲ ನಿಮ್ಮಿಂದ ಮತ್ತಷ್ಟು ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಗಲಿ. ಚರಣ್ ಸರ್, ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳೋ ಹಾಗೆ ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ ನಿಮ್ಮ ಮ್ಯೂಸಿಕ್ಗೆ. ಇದೀಗ ಹಸ್ರಾಗಿ ಕಾಣಿಸ್ತಾವಳೆ ಹೂವು ಮುಡ್ಕೊಂಡು ಸಿನಿಮಾ ರಿಲೀಸ್ಗೂ ಮೊದಲು ನಾವು ಅನ್ಕೋತಿದ್ವು ಯಾರೋ ಬ್ಯೂಟಿಫುಲ್ ಹುಡುಗಿನ ಹೊಗಳ್ತಾ ಇದ್ದೀರಾ ನೀವು ಅಂಥೇಳಿ. ಬಟ್ ಅದನ್ನು ಬೇರೆ ಬೇರೆ ವರ್ಷನಲ್ಲಿ ಒಂದು ಸಿನಿಮಾದಲ್ಲಿ ನೀಡಿರೋ ರೀತಿಗೆ ರಿಯಲಿ ಹ್ಯಾಟ್ಸ್ ಆಫ್. ಹಸಿರು ಕಲರ್ ಬೇರೆ ಹಾಕೊಂಡ್ಬಂದಿದ್ದೀರಾ. ಈಗ ನಮ್ಮ ಮ್ಯಾಂಗೋ ಪಚ್ಚದ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಆಡಿಯನ್ಸ್ ಕಡೆಯಿಂದ ಬರ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ತೆ ಸರ್. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ
ಸುಪ್ರಿಯಾನ್ವಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೋಸೆಸ್ಸಲ್ಲಿ ನಂಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನಿನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲರ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೇನೆ ಅಂದರೆ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.